ವಿಟಮಿನ್ ಎ ಕಡಿಮೆ ಆಯಿತು ಅಂತ ಹೇಳಿದರೆ ಇಮ್ಯುನಿಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ. ಫುಡ್ಡಲ್ಲೇ ನಾವು ಎಷ್ಟಾಗುತ್ತೆ ಅಷ್ಟು ವೈಟಮಿನ್ ಎನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಕಣ್ಣಿನಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ, ಡೇ ಟೈಮಲ್ಲಿ ಕಾಣೋದಕ್ಕೆ ಬೇರೆ ಅಥವಾ ಲೈಟಲ್ಲಿ ಕಾಣೋದಕ್ಕೆ ಬೇರೆ. ಮೈಲ್ಡ್ ಆಗಿ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದ್ರೆ ಕೆಲವೊಬ್ಬರಲ್ಲಿ ಇನ್ಫರ್ಟಿಲಿಟಿ ಕಾಣಿಸ್ಕೊಳ್ಳುತ್ತೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಸ್ತಾರ ಹೆಲ್ತ್ ಯೂಟ್ಯೂಬ್ ಚಾನೆಲ್. ನಾನು ಅಪೇಕ್ಷಾ ಜೈನ್. ವೀಕ್ಷಕರೇ, ಮಾಡರ್ನ್ ಲೈಫ್ ಸ್ಟೈಲ್ ಮೈಗೂಡಿಸಿಕೊಂಡಿರುವ ನಮಗೆ ವಿಟಮಿನ್ಸ್, ಮಿನರಲ್ಸ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಗಮನಕ್ಕೆ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ವಿಟಮಿನ್ ಎ ಕೊರತೆಯಿಂದ ಕಣ್ಣಿನ ಸಮಸ್ಯೆ ಉಂಟಾಗುತ್ತೆ. ಈ ರೀತಿ ಇನ್ನಷ್ಟು ಆರೋಗ್ಯ ಸಮಸ್ಯೆಗಳ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಆಯುರ್ವೇದ ತಜ್ಞ ಡಾಕ್ಟರ್ ಶರತ್ ಕುಲಕರ್ಣಿ ಅವರು. ಹಲೋ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಯಾವುದೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ? ವಿಟಮಿನ್ ಎ ಡೆಫಿಷಿಯನ್ಸಿಯಿಂದ ಆರೋಗ್ಯ ಸಮಸ್ಯೆಗಳು ಏನಾಗುತ್ತೆ ಅನ್ನೋಕ್ಕಿಂತ ಮುಂಚೆ ಯಾಕೆ ಡೆಫಿಷಿಯನ್ಸಿ ಆಗುತ್ತೆ ಅಂತ ನಾವು ನೋಡಬೇಕು. ಕೆಲವೊಂದು ಸರಿ ನಾವು ಫುಡ್ಸ್ಗಳೇನಿರುತ್ತೆ, ವಿಟಮಿನ್ ಎ ರಿಚ್ ಫುಡ್ಸ್ ಏನಿರುತ್ತೆ, ಸೊ ಅದನ್ನು ತಗೊಳ್ತಾ ಇರಲ್ಲ, ಅಥವಾ ತಗೊಂಡ್ರೂ ಕೂಡ ಮ್ಯಾಲ್ ಅಬ್ಸಾರ್ಪ್ಷನ್ ಅಂತ ಹೇಳ್ತೀವಿ, ಅಂದರೆ ಅಬ್ಸಾರ್ಬ್ ಆಗ್ತಾ ಇರಲ್ಲ. ಸೊ ಕರಳಿನ ರೋಗಗಳಿದ್ದರೆ, ಮುಖ್ಯವಾಗಿ ಕರಳಿನ ರೋಗಗಳಿದ್ದರೆ ಈ ವೈಟಮಿನ್ ಎ ಏನಿದೆ ಅದು ಅಬ್ಸಾರ್ಬ್ ಆಗಲಿಕ್ಕಿಲ್ಲ, ಆವಾಗ ಡೆಫಿಷಿಯನ್ಸಿ ಆಗ್ಬೋದು. ಅಥವಾ ನಾವು ತಗೊಳ್ಳದೆ ಕಡಿಮೆ ಮಾಡ್ತಾ ಇರ್ತೇವೆ. ಇದು ಒಂದು ಮುಖ್ಯವಾದ ಕಾರಣ. ಇನ್ನು ಕೊರತೆ ಆದರೆ ವೈಟಮಿನ್ ಎ ಏನೆಲ್ಲ ಆಗುತ್ತೆಪ್ಪ ಅಂತ ಹೇಳಿದರೆ, ಮುಖ್ಯವಾಗಿ ನೀವು ಹೇಳಿರೋ ಹಾಗೆ ಕಣ್ಣಿನ ರೋಗಗಳಾಗುತ್ತೆ. ಸೊ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳು, ಅದರಲ್ಲೂ ಮುಖ್ಯವಾಗಿ ನೈಟ್ ಬ್ಲೈಂಡ್ನೆಸ್, ರಾತ್ರಿ ಹೊತ್ತು ಕಣ್ಣು ಸರಿಯಾಗಿ ಕಾಣಲ್ಲ. ಕಣ್ಣಿನಲ್ಲಿ ಒಂದು ಮೆಕ್ಯಾನಿಸಮ್ ಇರುತ್ತೆ, ಡೇ ಟೈಮಲ್ಲಿ ಕಾಣೋದಕ್ಕೆ ಬೇರೆ ಅಥವಾ ಲೈಟಲ್ಲಿ ಕಾಣೋದಕ್ಕೆ ಬೇರೆ, ಕತ್ಲಲ್ಲಿ ಕಾಣೋದಕ್ಕೆ ಬೇರೆ. ಸೊ ಆ ಮೆಕ್ಯಾನಿಸಮಲ್ಲಿ ಕತ್ಲಲ್ಲಿ ಕಾಣಿಸೋದು ಕಡಿಮೆ ಆಗಿಬಿಡುತ್ತೆ. ಅದಲ್ಲದೆ ಡ್ರೈ ಐಸ್ ಆಗುತ್ತೆ. ತುಂಬ ಸರಿ ನಾವು ಡ್ರೈ ಐಸ್ ಸಿಂಡ್ರೋಮ್ ಬಗ್ಗೆ ಮಾತಾಡೋಣ ಮುಂದೆ ಯಾವಾಗಾದರೂ. ಸೊ ಡ್ರೈ ಐಸ್ ಆಗುತ್ತೆ, ಅದೇ ರೀತಿ ಕಣ್ಣಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಇದಲ್ಲದೆ ಇಮ್ಯುನಿಟಿಗೆ ಸಂಬಂಧಪಟ್ಟಂಥ ತೊಂದರೆಗಳು ಅಥವಾ ಇನ್ಫೆಕ್ಷನ್ಸ್ಗಳು ಜಾಸ್ತಿ ಆಗುತ್ತೆ ವೈಟಮಿನ್ ಎ ಕಡಿಮೆ ಆಯಿತು ಅಂತ ಹೇಳಿದರೆ. ಸೊ ಈ ಎಲ್ಲ ಕೊರತೆಗಳು ಆಗಬಾರ್ದು ಅಂತ ಹೇಳಿದರೆ ವೈಟಮಿನ್ ಎ ನಮ್ಮ ದೇಹದಲ್ಲಿ ಸರಿಯಾಗಿರಬೇಕು. ಸರ್, ಇನ್ನು ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ವಿಟಮಿನ್ ಎ ಡಿಫಿಷಿಯನ್ಸಿ ಆದರೆ? ಹಾಂ, ವೈಟಮಿನ್ ಎ ಡೆಫಿಷಿಯನ್ಸಿಲಿ ನಾನು ಹೇಳಿದೆ ನಿಮಗೆ ಏನೇನಾಗುತ್ತೆ ಅಂತ, ಅದೇ ಲಕ್ಷಣಗಳು. ಸೊ ಕಣ್ಣಿಗೆ ಸಂಬಂಧಪಟ್ಟಂಥ ರೋಗಗಳಿರ್ಬೋದು. ಮೈಲ್ಡ್ ಆಗಿ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದರೆ ಕೆಲವೊಬ್ಬರಲ್ಲಿ ಇನ್ಫರ್ಟಿಲಿಟಿ ಕಾಣಿಸ್ಕೊಳ್ಳುತ್ತೆ, ಪುರುಷರಲ್ಲೂ ಇರ್ಬೋದು ಅಥವಾ ಸ್ತ್ರೀಯರಲ್ಲೂ ಇರ್ಬೋದು. ತುಂಬ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದರೆ ಆವಾಗ ಇನ್ಫೆಕ್ಷನ್ಸ್ಗಳಾಗೋದು, ಕಣ್ಣಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು, ಎಸ್ಪೆಷಲಿ ನೈಟ್ ಬ್ಲೈಂಡ್ನೆಸ್ ಆಗೋ ಸಾಧ್ಯತೆಗಳು ತುಂಬ ಜಾಸ್ತಿ. ಹಾಗಿದ್ರೆ ಇದಕ್ಕೆ ಯಾವ ರೀತಿಯ ಟ್ರೀಟ್ಮೆಂಟ್ ಇದೆ ಆ್ಯಂಡ್ ಲೈಫ್ ಸ್ಟೈಲ್ ಯಾವ ರೀತಿ ಇರಬೇಕು? ಸೊ ಇಲ್ಲಿ ವೈಟಮಿನ್ ಎ ಡೆಫಿಷಿಯನ್ಸಿಗೆ ಟ್ರೀಟ್ಮೆಂಟ್ ಅಂತ ಹೇಳೋದು ಸಪ್ಲಿಮೆಂಟೇಷನ್ಸ್ ಮಾತ್ರ. ಸೊ ಸಪ್ಲಿಮೆಂಟೇಷನ್ಸ್ ಕೊಡ್ತಾ ಇರ್ತಾರೆ, ಆದರೆ ಜಾಸ್ತಿ ಆಗಬಾರ್ದು. ಸೊ ಫುಡ್ಡಲ್ಲೇ ನಾವು ಎಷ್ಟಾಗುತ್ತೆ ಅಷ್ಟು ವೈಟಮಿನ್ ಎನ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಫೂಡ್ಸ್ಗಳಲ್ಲಿ ನಾವು ಹೋದರೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇರುತ್ತೆ, ಅಥವಾ ನಮ್ಮ ಪಾಲಕ್ ಇರಬಹುದು, ಬ್ರೋಕೊಲಿ ಇರಬಹುದು, ಕುಂಬಳಕಾಯಿ ಇರ್ಬೋದು. ಕಾಯಿಗಳಲ್ಲಿ ಹೋದರೆ ಕುಂಬಳಕಾಯಲ್ಲೂ ಕೂಡ ವೈಟಮಿನ್ ಎ ಸಿಗುತ್ತೆ. ನಾನ್ ವೆಜ್ ಯಾರು ತೊಗೊಳ್ತಾ ಇರ್ತಾರೆ ಅವರು ಎಗ್ಸ್ ತೊಗೋಬಹುದು ಅಥವಾ ಫಿಶ್ ತೊಗೋಬಹುದು. ಕಾಡ್ ಲಿವರ್ ಆಯಿಲ್ ಕ್ಯಾಪ್ಸೂಲ್ಸ್ ತೊಗೊಳ್ತಾ ಇರ್ತಾರೆ ತುಂಬ ಜನ, ಅದರಲ್ಲೂ ಕೂಡ ವೈಟಮಿನ್ ಎ ಇರುತ್ತೆ. ಹಾಲಲ್ಲಿರುತ್ತೆ ವೈಟಮಿನ್ ಎ. ಮಿಲ್ಕ್ ಪ್ರಾಡಕ್ಟ್ಸು, ಡೈರಿ ಪ್ರಾಡಕ್ಟ್ಸಲ್ಲಿ ಸ್ವಲ್ಪ ವೈಟಮಿನ್ ಎ ಸಿಗುತ್ತೆ. ಸೊ ಅದನ್ನು ಕೂಡ ಅವರು ಸೇವನೆ ಮಾಡಬಹುದು. ಮುಖ್ಯವಾಗಿ ಟೊಮೆಟೋಸ್ ಮತ್ತು ಕ್ಯಾರೆಟ್ಸ್, ಅದರಲ್ಲಿ ವೈಟಮಿನ್ ಎ ಚೆನ್ನಾಗಿರುತ್ತೆ. ಸೊ ಡಾಕ್ಟರ್ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ದಿವಸಕ್ಕೆ 1 kg ತಿನ್ಕೊಂಡು ಕೂತ್ಕೊಳ್ಳೋದಲ್ಲ. ಸೊ ಲಿಮಿಟೆಡ್ ಆಗಿ ತೊಗೊಳ್ತಾ ಇದ್ದರೆ ಒಳ್ಳೆಯದು. ಹಾಗೆ ತೊಗೊಂಡ್ರೂ ಕೂಡ ಏನು ತೊಂದರೆ ಇಲ್ಲ. ವೈಟಮಿನ್ ಎ ಸಪ್ಲಿಮೆಂಟೇಷನ್ಸ್ಗಳನ್ನು ಜಾಸ್ತಿ ತೊಗೋಬಾರ್ದು. ಅನ್ಲೆಸ್ ಈಗ ನಾವು ಪ್ರಿಸ್ಕ್ರೈಬ್ ಮಾಡಿದರೆ ತೊಗೋಬಹುದು, ಅಥವಾ ಅವರ ಫಿಸಿಷಿಯನ್ ಪ್ರಿಸ್ಕ್ರೈಬ್ ಮಾಡಿರ್ಬೋದು, ಅವಾಗ ತೊಗೋಬೋದು. ಅವರು ವಿನಾಕಾರಣ ತೊಗೊಳಿಕ್ಕೆ ಶುರು ಮಾಡಿದರೆ ಅದು ತೊಂದರೆ ಆಗ್ಬೋದು. ಇನ್ನು ಪ್ರೆಗ್ನೆನ್ಸಿಯಲ್ಲಿ ಕೂಡ ವೈಟಮಿನ್ ಎ ತುಂಬ ಜಾಸ್ತಿ ಸೇವನೆ ಮಾಡಲಿಕ್ಕೆ ಹೋಗಬಾರ್ದು. ಸಪ್ಲಿಮೆಂಟೇಷನ್ಸ್ಗಳನ್ನು ಅದನ್ನು ನಿಯಮಿತವಾಗಿ ತೊಗೋಬೇಕು, ಅಥವಾ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಅವರ ಸ್ಪೆಸಿಫಿಕ್ ಡಾಕ್ಟರ್ ಏನಾದರೂ ಹೇಳಿದರೆ ಮಾತ್ರ ತೊಗೋಬೇಕು, ಇಲ್ಲಾಂದರೆ ತೊಗೊಳಿಕ್ಕೆ ಹೋಗಬಾರ್ದು. ಈಗ ಹೇಳಿದ್ರಿ ಜಾಸ್ತಿ ತೊಗೋಬಾರ್ದು ಅಂತ. ಒಂದು ವೇಳೆ ವಿಟಮಿನ್ ಎ ನಮ್ಮ ದೇಹದಲ್ಲಿ ಜಾಸ್ತಿ ಆದರೆ ಏನಾದರೂ ಆರೋಗ್ಯ ಸಮಸ್ಯೆ ಉಂಟಾಗುತ್ತಾ? ಹೌದು, ವೈಟಮಿನ್ ಎ ಎಲ್ಲ ವೈಟಮಿನ್ಸ್ಗಳು ಕೂಡ ಅತಿವೃಷ್ಟಿ ಅನಾವೃಷ್ಟಿ ಇದ್ದೇ ಇರುತ್ತೆ. ತುಂಬ ಜಾಸ್ತಿ ಆದರೂ ಒಳ್ಳೆಯದಲ್ಲ, ತುಂಬ ಕಡಿಮೆ ಆದರೂ ಒಳ್ಳೆಯದಲ್ಲ. ಸೊ ವೈಟಮಿನ್ ಎಗೆ ತುಂಬ ಅಪ್ಲಿಕೇಬಲ್ ಆಗುತ್ತೆ. ತುಂಬ ಜಾಸ್ತಿ ಆಯಿತು ಅಂತ ಹೇಳಿದರೆ ಅವರಿಗೆ ನ್ಯೂರಲಾಜಿಕಲ್ ಡಿಸೀಸಸ್ ಶುರು ಆಗಬಹುದು, ಇರಿಟೇಬಿಲಿಟಿ ಶುರು ಆಗ್ಬೋದು, ವಿನಾಕಾರಣ ಸೆಟ್ ಮಾಡುವಂಥದ್ದು, ಇರಿಟೇಷನ್ ಆಗುವಂಥದ್ದು, ಆ ರೀತಿ ಶುರು ಆಗ್ಬೋದು.
ಕೆಲವೊಂದು ಸ್ಟಡೀಸ್ ಪ್ರಕಾರ ತುಂಬ ಸ್ಪೆಸಿಫಿಕ್ ಕಾಯಿಲೆಗಳಾಗ್ಬೋದು, ದೊಡ್ಡ ದೊಡ್ಡ ಕಾಯಿಲೆಗಳು ಕೂಡ ಆಗ್ಬೋದು ತುಂಬ ವೈಟಮಿನ್ ಎ ಕನ್ಸಂಪ್ಷನ್ ಇಂದ. ಸೊ ಒಂದು ಸ್ಟಡಿ ಪ್ರಕಾರ ಏನಾಯಿತು ಅಂದರೆ ಎಲ್ಲ ಒಂದು ಪ್ರೊಸೆಸ್ಡ್ ಫುಡ್ಸ್ಗಳಲ್ಲಿ ಅಥವಾ ಯಾವುದೋ ಒಂದು ಜ್ಯೂಸ್ಗಳಲ್ಲಿ ಎಲ್ಲದರಲ್ಲೂ ಕೂಡ ವೈಟಮಿನ್ ಎ ಆ್ಯಡ್ ಮಾಡಿ ಕೊಟ್ಟು ಅವರಿಗೆಲ್ಲ ಏನು ತೊಂದರೆ ಆಗ್ಲಿಕ್ಕೆ ಶುರು ಆಯ್ತಪ್ಪ ಅಂತ ಹೇಳಿದರೆ ಅವರ ಒಂದು ಮಾನಸಿಕವಾದ ಸ್ಟೆಬಿಲಿಟಿ ಏನಿರುತ್ತೆ, ಮೆಂಟಲ್ ಸ್ಟೆಬಿಲಿಟಿ ಏನಿರುತ್ತೆ ಅದು ಕಡಿಮೆ ಆಗ್ಲಿಕ್ಕೆ ಶುರು ಆಯಿತು. ಅಥವಾ ಇವನ್ ಕ್ಯಾನ್ಸರ್ ಅಂಥ ಕಾಯಿಲೆಗಳು ಆಗುವ ಸಾಧ್ಯತೆಗಳು ಇರುತ್ತೆ. ಜನರಲಿ ಆಗಲ್ಲ, ರೇರ್ ಆಗಿ ಮಾತ್ರ ಆಗೋದು. ಆದರೂ ಕೂಡ ವೈಟಮಿನ್ ಎ ಏನಿದೆ ಅದು ನಿಯಮಿತವಾಗಿ ನಾವು ಸೇವನೆ ಮಾಡ್ತಾ ಇದ್ದರೆ ಒಳ್ಳೆಯದು. ಸರ್, ಇನ್ನು ಕಣ್ಣಿನ ಆರೋಗ್ಯದ ಬಗ್ಗೆ ಮಾತಾಡೋದಾದರೆ ನೀವು ಆಗಲೇ ಹೇಳಿದ್ರಿ ಕಣ್ಣಿನ ಆರೋಗ್ಯಕ್ಕೆ ವಿಟಮಿನ್ ಎ ತುಂಬ ಇಂಪಾರ್ಟೆಂಟ್ ಅಂತ. ಈಗ ಸ್ಪೆಕ್ಟಿಕಲ್ಸ್ ಯಾರು ಯೂಸ್ ಮಾಡ್ತಿರ್ತಾರಲ್ವ ಅಂಥವರು ಕ್ಯಾರೆಟ್ಸ್ನ ಜಾಸ್ತಿ ತಿಂದರೆ ನಂಬರ್ ಕಡಿಮೆ ಆಗುತ್ತೆ, ಸ್ಪೆಕ್ಸ್ ಹಾಕೋ ನೆಸೆಸಿಟಿ ಇರಲ್ಲ ಅಂತ ಹೇಳ್ತಾರೆ. ಇದು ನಿಜಾನಾ? ಇಲ್ಲ, ಇದು ನಿಜ ಅಲ್ಲ. ನೋಡಿ ಏನಿರುತ್ತೆ ಅಂದರೆ ಆಲ್ರೆಡಿ ರಿಫ್ರಾಕ್ಟಿವ್ ಎರರ್ ಆಗಿಬಿಟ್ಟಿರುತ್ತೆ, ಕಣ್ಣಲ್ಲಿ ಆಲ್ರೆಡಿ ತೊಂದರೆ ಆಗಿಬಿಟ್ಟಿರುತ್ತೆ. ಅದು ಜಾಸ್ತಿ ಆಗಬಾರ್ದು ಅಥವಾ ಅದು ನೆಕ್ಸ್ಟ್ ಲೆವೆಲಿಗೆ ಹೋಗಬಾರ್ದು ಅಥವಾ ಇನ್ನೂ ಬೇರೆ ಯಾವುದಾದ್ರೂ ಕಣ್ಣಿನ ತೊಂದರೆ ಬರಬಾರ್ದು ಅಂತ ಇತ್ತು ಅಂತ ಹೇಳಿದರೆ ಕ್ಯಾರೆಟಿನ ಸೇವನೆ ಆಗಲಿ, ಟೊಮೆಟೊ ಸೇವನೆ ಆಗಲಿ ಅಥವಾ ಮೊಟ್ಟೆಯ ಸೇವನೆ ಆಗಲಿ, ಫಿಶ್ ಸೇವನೆ ಆಗಲಿ ಅವ್ರು ಮಾಡ್ತಾ ಇರ್ಬೋದು. ಅದು ಬಿಟ್ಬಿಟ್ಟು ನಾನು ಡೈಲಿ ಒಂದು ಕ್ಯಾರೆಟು 1 ವರ್ಷ ತಿಂದುಬಿಟ್ರೆ ನನ್ನ ನಂಬರ್ ಅಥವಾ ರಿಫ್ರಾಕ್ಟಿವ್ ಎರರ್ ಏನಿರುತ್ತೆ, ಪವರ್ ಏನಿರುತ್ತೆ ಅದು ಹೆಚ್ಚು ಕಡಿಮೆ ಆಗಬಹುದು ಅಂತ ಹೇಳೋದು ಅಷ್ಟೊಂದು ರಿಸರ್ಚ್ ಅದಕ್ಕೆ ಬ್ಯಾಕಪ್ ಇಲ್ಲ. ಸೊ ಅದನ್ನ ನಾವು ಹೇಳಿಕೂ ಆಗಲ್ಲ. ಅದನ್ನು ಅವರು ಸೈಡಲ್ಲಿ ಇಟ್ಬಿಟ್ಟು ಅವರ ವೈಟಮಿನ್ ಎ ಒಂದು ಸೋರ್ಸಸ್ ಏನಿದೆ ಅದನ್ನು ಫುಡ್ ತೊಗೊಳ್ತಾ ಇದ್ಬಿಟ್ಟು ಒಳ್ಳೆ ಡಯಟ್ ಎಕ್ಸಸೈಸ್ ಮಾಡ್ತಾ ಇದ್ದು ಹಾಗೆ ಅವರೇನಾದರೂ ಮೇಂಟೈನ್ ಮಾಡ್ತಾ ಹೋದರೆ ಕಣ್ಣಿನ ಆರೋಗ್ಯ ಒಳ್ಳೆಯದಾಗಿರುತ್ತೆ. ಸೊ ಬೇರೆ ಕಾಯಿಲೆಗಳು ಕೂಡ ಬರಲ್ಲ, ಪ್ಲಸ್ ಇರೋದು ಕೂಡ ಜಾಸ್ತಿ ಆಗಲ್ಲ. ಕಡಿಮೆ ಆಗುವ ಸಾಧ್ಯತೆಗಳು ಇರುತ್ತೆ, ಆದರೆ ಇದರಿಂದನೇ ಆಗಿದೆ ಅಂತ ಹೇಳಿಕ್ಕಾಗಲ್ಲ ನಾವು. ಸೊ ಸ್ಟೇಬಲ್ ಆಗ್ಬೋದು, ನಂಬರ್ ಸ್ಟೇಬಲ್ ಆಯಿತು ಅಂತ ಹೇಳ್ಬೋದು ನಾವು. ತುಂಬ ಪ್ರತಿ 6 ತಿಂಗಳಿಗೆ ಒಂದ್ಸರಿ, ವರ್ಷಕ್ಕೊಂದ್ಸರಿ ಜಾಸ್ತಿ ಆಗ್ತಾ ಇರುತ್ತೆ. ಎಸ್ಪೆಷಲಿ ಕಿಡ್ಸಲ್ಲಿ ನೋಡ್ತಾ ಇರ್ತೀವಿ ನಾವು. ಅದು ಒಂದು ಸ್ಟೆಬಿಲೈಸೇಷನ್ ಆಗ್ಬೋದು, ಅಲ್ಲಿಗೆ ನಿಂತ್ಕೋಬಹುದು. ಸೊ ಅದು ಕಡಿಮೆ ಮಾಡಬೇಕು ಅಂತ ಹೇಳಿದರೆ ಮತ್ತೆ ನಾವು ಫರ್ದರ್ ತುಂಬ ಟ್ರೀಟ್ಮೆಂಟ್ಸ್ಗಳು ಮಾಡೋದಾಗಲಿ ಅಥವಾ ಫರ್ದರ್ ಡಯಟ್ ಎಕ್ಸಸೈಸಲ್ಲಿ ವೇರಿಯೇಷನ್ಸ್ಗಳನ್ನು ಮಾಡೋದಾಗಲಿ ಆ ರೀತಿ ಮಾಡ್ತಾ ಹೋಗಬೇಕು. ಸುಮ್ಮನೆ ಕ್ಯಾರೆಟ್ ತಿನ್ಕೊಂಡ್ಬಿಟ್ಟು ಟೊಮೆಟೊ ತಿನ್ಕೊಂಡ್ಬಿಟ್ಟು ನಂಬರ್ ಕಡಿಮೆ ಆಗುತ್ತೆ ಅಂದರೆ ಅದು ಅಷ್ಟೊಂದು ಸತ್ಯ ಅಲ್ಲ. ವಿಟಮಿನ್ ಎ ಡಿಫಿಷಿಯನ್ಸಿ ಹಾಗೆಯೇ ಹೆಚ್ಚಾದರೆ ಏನೆಲ್ಲ ಸಮಸ್ಯೆಗಳು ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸರ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ವಿಸ್ತಾರ ನ್ಯೂಸ್, ನಿಖರ ಜನಪರ.